ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಸೊ ಇಷ್ಟು ಬೇಗ ಎದ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ನೋಡ್ತಿದ್ದೀರಾ. ಸೊ ಆಲ್ಮೋಸ್ಟ್ ನಾನು ತಮ್ಮನೇಲೇ ಹಾಕಿದ್ದೀನಿ, ಗೊತ್ತಿರುತ್ತೆ. ನಾವು ಹೋಗ್ತಿರೋದು ಮಾರ್ಕೆಟ್ಗೆ. ಬಟ್ ಏನಕ್ಕೆ ಹೋಗ್ತಿದ್ದೀವಿ ಅಂತ ನಾನು ಹೇಳಿಲ್ಲ. ಸೊ ನಾವು ಏನಕ್ಕೆ ಹೋಗ್ತಿದ್ದೀವಿ, ಏನು ತಗೊಂತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೊ ಈ ವಿಡಿಯೋನ ಫುಲ್ ನೋಡಿ. ಸೊ ಮಾರ್ನಿಂಗ್ ಒಂದು 4 o'clock ಎದ್ದು ಬೇಗ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು 4:15 ನಾವು ಮನೆ ಬಿಟ್ವಿ. ಸೊ ಅಷ್ಟು ಚಳಿ ಇಲ್ಲದೆ ಇರ್ಬೋದು, ಬಿಕಾಸ್ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಅಷ್ಟು ಚಳಿ ಇಲ್ಲದೆ ಇದ್ರು ನಾರ್ಮಲ್ ಚಳಿ ಅಂತೂ ಇತ್ತು. ಸೊ ಜರ್ಕಿನ್ ಎಲ್ಲ ಹಾಕೊಂಡು ಹೊರಟ್ವಿ. ನಾವು ಒಂದು 4:30 ಹೊರಟ್ವಿ, ಮನೆ ಬಿಟ್ವಿ. ಸೊ ನಾವು ಮಾರ್ಕೆಟ್ಗೆ ಹೋಗೋದು ಒಂದು 5:30 ಆಗಿತ್ತು. ನಮ್ಮ ಮನೆಯಿಂದ ಮಾರ್ಕೆಟ್ಗೆ 1 hour ಬೇಕಾಗುತ್ತೆ. ಸೊ 5:30 ಹೋದ್ವಿ. 5:30 ಹೋದ್ರು ನೋಡಿ ಎಷ್ಟು ಕಾರ್ಗಳು ನಿಲ್ಸಿದ್ದಾರೆ ಅಂದ್ರೆ, ಪಾರ್ಕಿಂಗ್ ಜಾಗ ಇರಲ್ಲ ಅಷ್ಟು ಕಾರ್ಗಳು. ಬಿಕಾಸ್ ಮಾರ್ಕೆಟ್ ಸ್ಟಾರ್ಟ್ ಆಗೋದೇ ಒಂದು 2 o'clock ಇಂದಾನೆ ಸ್ಟಾರ್ಟ್ ಆಗಿರುತ್ತೆ. ದಳ್ಳಾಳಿಗಳೆಲ್ಲ ಬಂದ್ಬಿಟ್ಟು ಅದೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಫಸ್ಟ್ ಆಫ್ ಆಲ್. ಸೊ 2 o'clock ಇಂದಾನೆ ಸ್ಟಾರ್ಟ್ ಆಗಿದ್ರು ಒಂದು 5 o'clockಗೆ ಆಲ್ಮೋಸ್ಟ್ ಎಲ್ಲರೂ ತುಂಬಾ ಜನ ಬಂದು ತಗೊಂತಾ ಇರ್ತಾರೆ. ನಾನು ಮಾರ್ಕೆಟ್ಗೆ ಹೋಗಿರೋದು ಇವಾಗ ಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಸೊ ಆ ಟೈಮಲ್ಲಿ ಹೋಗಿರೋದು. ಸೊ ನಾನು ಅನ್ಕೊಂಡೆ ಈ ತರ ಹಬ್ಬ ಇದ್ದಾಗ ಮಾತ್ರ ಮಾರ್ಕೆಟ್ ರಶ್ ಆಗಿರುತ್ತೆ ಅಂತ. ಆದ್ರೆ ನೋಡಿ, ಇವಾಗ ಏನು ಹಬ್ಬ ಇಲ್ಲ, ಏನು ಇರ್ಲಿಲ್ಲ ನಾವು ಹೋದಾಗ. ಆದ್ರೂ ಎಷ್ಟು ರಶ್ ಆಗಿತ್ತು ಮಾರ್ಕೆಟ್ ಅಂದ್ರೆ, ಬಿಕಾಸ್ ಮದ್ವೆ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಹೂವ ತಗೊಳಕ್ ಬಂದಿರ್ತಾರೆ. ತುಂಬಾ ರಶ್ ಆಗಿತ್ತು. ಬಟ್ ಓಕೆ, ಮ್ಯಾನೇಜಬಲ್ ಆಗಿತ್ತು. ನಾವು ಹಾಗೇ ಹೋಗ್ತಾ ಇದ್ವಿ. ನನ್ಗೆ ಈ ಹೂವಿನ ಮಾರ್ಕೆಟ್ಗೆ ಹೋಗೋದಂದ್ರೆ ಸಖತ್ ಇಷ್ಟ. ಬಿಕಾಸ್ ಎಷ್ಟು ತರ ಹೂಗಳಿದಾವೆ ಅಂದ್ರೆ, ನನಗನ್ಸುತ್ತೆ ಇಡೀ ಪ್ರಪಂಚದಲ್ಲಿರೋ ಹೂವಲ್ಲ, ಆಲ್ಮೋಸ್ಟ್ KR ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ ಅಂತ. ಈ ತರ ಫ್ಲವರ್ ಇಲ್ಲ ಅಂತ ಇಲ್ಲ ಅಲ್ಲಿ. ನಾವ್ ಯಾವ ತರ ಫ್ಲವರ್ ಕೇಳ್ತೀವಿ ಆ ತರ ಇದ್ದೇ ಇರುತ್ತೆ. ಯಾವ ಕಲರ್ ಕೇಳ್ತೀವಿ ಆ ತರ ಕೊಡ್ತಾರೆ. ನೋಡಿ ಇದ್ರಲ್ಲಿ ಎಷ್ಟು, ಇದನ್ನ ಐ ಥಿಂಕ್ ಏನಂತಾರೆ ಗೊತ್ತಿಲ್ಲ ನಂಗೆ, ಡೇರೆ ಹೂವು ಅನ್ಬೋದು, ಇಲ್ಲ ಸೂರ್ಯಕಾಂತಿ ಹೂವು. ಬಟ್ ಸೂರ್ಯಕಾಂತಿ ಹೂವು ಡಿಫ್ರೆಂಟ್ ಆಗಿ ಬರುತ್ತೆ ಅಲ್ವಾ, ಇದನ್ನ ಏನಂತ ನನ್ಗೆ ಗೊತ್ತಿಲ್ಲ ಅಷ್ಟು. ಬಟ್ ಇದ್ರಲ್ಲಿ ಎಲ್ಲಾ ತರ ಕಲರ್ ಇರುತ್ತೆ. ಮತ್ತೆ ಎಲ್ಲಾ ಮದ್ವೆಲು ಇದು ಕಂಪಲ್ಸರಿ ಹಾಕ್ತಾರೆ. ಬಿಕಾಸ್ ಅದ್ ಬೇಗ ಬಾಡೋಗಳ ಅಂತ. ಮತ್ತೆ ಈ ವೈಟ್ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಎಲ್ಲ ತಗೊಂಡ್ ಮನೆಗೆ ಹೋಗ್ಬಿಡೋಣ ಅನ್ಸ್ತಿತ್ತು. ಮತ್ತೆ ಇವಾಗ ಈ ಸೀಸನ್ ಅಲ್ಲಿ ಏನಂದ್ರೆ, ನಾನು ಸೂರ್ಯಕಾಂತಿ ಫ್ಲವರ್ ಎಲ್ಲಿ ನೋಡಿದ್ರು ಸಿಗ್ತಾ ಇದೆ. ಆಚೆಗಡೆ ಇದನ್ನ ಒಂದೇ ಒಂದು ಫ್ಲವರ್ಗೆ 100 rupees ತಗೊಂತಾರೆ. ಬಟ್ ಇಲ್ಲಿ ಒಂದು ಫುಲ್ ಗೊಂಚ್ಗೆ 130 rupees ಏನೋ ಅಂತಿದ್ರು, ಅಷ್ಟೇ ಇತ್ತು. ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸೂರ್ಯಕಾಂತಿ ಫ್ಲವರ್ ಆಗಿರ್ಲಿ ಎಲ್ಲ. ನಾನಂತೂ ಇವ್ರ ಜೊತೆ ಮಾರ್ಕೆಟ್ಗೆ ಹೋಗೋದೆ ಫ್ಲವರ್ಸ್ ನ ನೋಡಕ್ಕೆ. ಅಷ್ಟು ಚೆನ್ನಾಗಿರುತ್ತೆ ಫ್ಲವರ್ಸ್ ಮಾತ್ರ. ಸೊ ನಾನು ಹಾಗೆ ಎಲ್ಲ ಫ್ಲವರ್ಸ್ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ ಅಂತ. ನೋಡಿ ಇದಂತೂ ಪುಟಾಣಿ ಸಾವಂತಿಗೆ ಹೂವ. ಈ ತರ ನಂಗೆ ಚಿಕ್ಕ ಚಿಕ್ಕ ಹೂವಗಳು ನೋಡಕ್ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಡಿಫ್ರೆಂಟ್ ಆಗಿ ನೋಡ್ಬೋದಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ ಮಾರ್ಕೆಟ್ಗೆ ಹೋಗ್ತೀನಿ ಅಂತ. ನೋಡಿ ಯಾವ ಕಲರ್ ಇಲ್ಲ ಅಂತ ಇಲ್ಲ, ಅಲ್ಲಿ ಎಲ್ಲ ಕಲರ್ ಸಿಗುತ್ತೆ. ಮತ್ತೆ ಈ ಡೆಕೋರೇಷನ್ಗೆಲ್ಲ ಈ ಎಲೆಗಳು ಬೇಕಾಗಿರುತ್ತೆ. ಸೊ ಎಲೆಗಳನ್ನು ಮಾರ್ತಾರೆ ಎಲ್ಲ, ಪ್ರತಿಯೊಂದು. ನೋಡಿ ಇದನ್ನ ಇಟ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು. ಬೆಂಗಳೂರಲ್ಲಿ ಏನಿಲ್ಲ ಅಂತ ಹೇಳಿ, ಅದು ಮಾರ್ಕೆಟ್ ಅಲ್ಲಿ ಏನ್ ಸಿಗಲ್ಲ ಅಂತ ಹೇಳಿ, ಪ್ರತಿಯೊಂದು ಸಿಗುತ್ತೆ. ಮತ್ತೆ ಪ್ರತಿಯೊಬ್ರು ಜೀವನನು ಆರಾಮಾಗಿ ಮಾಡ್ಕೊಬಹುದು. ಸೊ ಈ ತರ ಡೆಕೋರೇಷನ್ ಪಾರ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾರ್ಮಲ್ ಆಗಿ ಸಾವಂತಿಗೆ ಹೂವು ಎಲ್ಲ ಸಿಗ್ತದಲ್ಲ, ಅಲ್ಲಿ ಬಂದಿದೀನಿ. ನೋಡಿರ ಲೈನಕ್ಕೆ ಇಲ್ಲೇನಂದ್ರೆ 2 ಪಾರ್ಟ್ ಮಾಡ್ಬಿಟ್ಟಿರ್ತಾರೆ. ಡೆಕೋರೇಷನ್ಗೆ ಅಂತಾನೆ ಸಪ್ರೇಟ್ ಆಗಿ ನಾವು ಹೋಗ್ಬೋದು, ಮತ್ತೆ ಈ ಕಡೆ ಬೇಕಂದ್ರೆ ಡೈಲಿ ಯೂಸ್ಗೆ ಅಂತಾನೆ ಸಪ್ರೇಟ್ ಆಗಿ ಬರ್ಬೋದು. ಆ ತರ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಇದು ನಾವು ಹೋದಾಗ ಒಂದು 5:30 ಆಗಿರೋದ್ರಿಂದ ಆಲ್ಮೋಸ್ಟ್ ಬಸ್ ಎಲ್ಲ ಓಡಾಡ್ತಿದ್ರು. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಸ್ ಎಲ್ಲ ಬರ್ತಾ ಇರುತ್ತೆ ಅಂತ. ಅದನ್ನ ಬಿಟ್ರೆ ಇನ್ನೆಲ್ಲ ಆರಾಮಾಗಿ ಪರವಾಗಿಲ್ಲ. ಸೊ ಇದು ಒಳಗಡೆದು, ಇವಾಗ ಮಾರ್ಕೆಟ್ ಇರುತ್ತಲ್ಲ, ಇದು ಒಳಗಡೆದು. ಇದೊಂದು 7:30 8 o'clock ಆದ್ಮೇಲೆ ಆಚೆ ಇರೋದ್ನೆಲ್ಲ ಒಳಗಡೆ ಹಾಕೊಂಡ್ಬಿಡ್ತಾರೆ ಹೂವಗಳನ್ನ. ಸೊ ಪಬ್ಲಿಕ್ಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ, ಅದಕ್ಕೋಸ್ಕರ ಇದು ಒಳಗಡೆ ಇರೋದು. ಮತ್ತೆ ಇಲ್ಲಿ ಹೂವನ್ನೆಲ್ಲ ಹಾಗೆ ಕಟ್ಬಿಟ್ಟು ಹಾಗೆ ಮಾರ್ತಾ ಇರ್ತಾರೆ. ನೋಡಿ ಮುಗ್ಗಿನ ಜಡಿ ಎಷ್ಟು ಚೆನ್ನಾಗಿದೆ ಅಂತ. ಹೇಳಿದ್ನಲ್ಲ ಈ ತರ ಹೂ ಸಿಗಲ್ಲ ಅಂತಿಲ್ಲ, ಎಷ್ಟೊಂದ್ ತರ ಹೂಗಳು ಸಿಗ್ತವೆ. ನನ್ಗಂತೂ ಸಖತ್ತು ಇಷ್ಟ ಆಗುತ್ತೆ. ಮತ್ತೆ ಹಾಗೆ ಈ ತರಕಾರಿಗಳನ್ನೆಲ್ಲ ಮಾರ್ತಿದ್ರು. ನಾನೊಂದ್ ಸ್ವಲ್ಪ ಹಾಗೆ ತರಕಾರಿ ಎಲ್ಲ ತಗೊಂಡ್ ಬಂದೆ. ಒಂದ್ ಕಡೆ ತರಕಾರಿದು, ಒಂದ್ ಕಡೆ ಹೂವಿಂದು, ಪ್ರತಿಯೊಂದು ಇತ್ತು. ಮತ್ತೆ ಈ ಮಾರ್ಕೆಟ್ ನೋಡಿದಾಗ ನಂಗನ್ಸೋದು, ಇಲ್ಲಿನ ಜನಗಳು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ, ನೋಡಿ ಇವ್ರು ಒಂದು 3 bags ನ
ಒಬ್ರೇ ಹೊತ್ಕೊಂಡು ಹೋಗ್ತಿದ್ದಾರೆ. ಸೊ ನಮ್ಗೆ ಒಂದ್ ಬ್ಯಾಗ್ ನ ಕ್ಯಾರಿ ಆಗಲ್ಲ. ಸೊ ಜೀವನ ಹೇಗಿರುತ್ತೆ ಅಂದ್ರೆ ಮನುಷ್ಯಂಗೆ ಹಸ್ವು ಅಂತ ಬಂದಾಗ ಯಾವ ಕೆಲ್ಸ ಎಷ್ಟು ಕೆಲ್ಸ ಹೇಗಿದ್ರು ಮಾಡ್ತಾರೆ ಅನ್ನೋದಕ್ಕೆ ಮಾರ್ಕೆಟ್ ನ ಒಬ್ರು ಯಾರನ್ನ ಬಂದ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾವು ನಮ್ ಕಷ್ಟಗಳೇ ನಮ್ಗೆ ಅಂತ ಅನ್ಕೊಳೋರು ಒಂದ್ಸಲಿ ಮಾರ್ಕೆಟ್ ನ ಒಂದ್ಸಲಿ ಬಂದ್ ನೋಡಿದ್ರೆ ಅವ್ರಿಗೆ ಅನ್ಸುತ್ತೆ ಇಲ್ಲಿ ಎಂತ ಜನ ಇರ್ತಾರೆ, ಎಷ್ಟು ಜನ ಇರ್ತಾರೆ, ಅವ್ರ ಜೀವನಕ್ಕೋಸ್ಕರ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇರ್ತಾರೆ ಅನ್ನೋದನ್ನ ನಾವು ಮಾರ್ಕೆಟ್ ಬಂದೇ ನೋಡ್ಕೊಬೇಕಾಗುತ್ತೆ. ಸೊ ನಾನ್ ಅದನ್ನ ಇಲ್ಲಿರೋ ಜನನ್ನೆಲ್ಲ ನೋಡ್ ಅನ್ಕೊಂತ ಇರ್ತೀವಿ. ನಾವೇ ಎಷ್ಟು ಆರಾಮಾಗಿ ಒಂದು 7 o'clock ಎದ್ದು ಆರಾಮಾಗಿ ನಾಷ್ಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀವಿ, ಆಮೇಲೆ ಆರಾಮಾಗಿ ಮನೆಗ್ ಬರ್ತೀವಿ ಅಂತ. ಇವ್ರ ಪಾಪ ಒಂದು 2 o'clock ಎದ್ದು ಪ್ರತಿಯೊಂದು ಕೆಲ್ಸಗಳನ್ನೂ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟ ಪಡ್ತಿದಾರಲ್ಲ, ನಿಜಕ್ಕೂ ಗ್ರೇಟ್. ಮತ್ತೆ KR ಮಾರ್ಕೆಟ್ ಸಿಂಬಲ್ ನೋಡಿ, ಇದು ಎಷ್ಟೊಂದ್ ಜನಕ್ಕೆ ಎಷ್ಟೊಂದು ಜೀವನ ಕೊಟ್ಟಿದೆ ಅಂತ. ನಿಜ ಹೇಳ, ಬ್ಯಾಂಗ್ಳೂರ್ ಅಂದ್ರೇನೆ ಹಾಗೇನೆ, ಪ್ರತಿಯೊಬ್ರಿಗೂ ಜೀವನ ಕೊಟ್ಟಿದೆ. ಕೊರೋನಾ ಬಂದಾಗ ತುಂಬಾ ಜನ ಬೆಂಗಳೂರ್ನ ಬೈಕೊಂಡು ಹೋಗಿದ್ದಾರೆ, ಬಟ್ ಅದು ತುಂಬಾ ಜನಕ್ಕೆ ಊಟ ಕೊಟ್ಟಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದು ಅಲ್ಲಿರೋರ್ಗ್ ಮಾತ್ರ ಗೊತ್ತು. ಬೆಂಗಳೂರ್ನ ತುಂಬಾ ಈ ಹಳ್ಳಿ ಕಡೆ ಎಲ್ಲ ಬೆಂಗಳೂರ್ನ ಬೈತಾರೆ, ಅಲ್ಲೋಗಿ ಉದ್ಧಾರ ಆಗಲ್ಲ ಅಂತ. ಬಟ್ ಬೆಂಗಳೂರ್ ಬಂದವ್ರು ಅಷ್ಟೇನೆ ಉದ್ಧಾರ ಆಗಿರ್ತಾರೆ, ಅದ್ ಮಾತ್ರ ನಾನು ಹೇಳ್ತೀನಿ. ಮಾರ್ನಿಂಗ್ ಹೊತ್ತು ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಒಂದು 7:30 ಆಗೋಗಿತ್ತು, ಆದ್ರೂ ಅಷ್ಟು ಜನ ತುಂಬಿದ್ರು. ನಾವು ಜನ ಸಾಗರನ ನೋಡ್ಬೇಕಂದ್ರೆ ಯಾವ್ದೇ ಜಾತ್ರೆಗೆ ಹೋಗ್ಬೇಕಂತೇನಿಲ್ಲ, ಪ್ರತಿದಿನ ಮಾರ್ಕೆಟ್ ಬಂದ್ರೆ ಸಾಕು ಜನ ಸಾಗರ ನೋಡ್ಬೋದು. ಸೊ ನಾವು ಫ್ಲವರ್ನೆಲ್ಲ ತಗೊಂಡು ಒಂದ್ ಸ್ವಲ್ಪ ತರಕಾರಿ ತಗೊಂಡು ಮನೆಗೆ ಹೋಗ್ತಾ ಇದೀವಿ. ಸೊ ಹೀಗೆ ಮನೆಗೆ ಹೋಗೋ ದಾರಿಲಿ ಮಾರ್ನಿಂಗ್ ಎದ್ದಿದ್ವಲ್ಲ, ಸ್ವಲ್ಪ ಇನ್ನೂ ನಿದ್ದೆ ತರ ಇತ್ತು, ಒಂದ್ ಹಂಗೆ ಕಾಫಿಗೆ ಅಂತ ಕುತ್ಕೊಂಡ್ವಿ. ಸೊ ಇವತ್ತು ನಾವು ಹೂವಗಳು ತಗೊಂಬಂದಿದ್ದು ಫ್ಲವರ್ ಡೆಕೋರೇಷನ್ಗೆ. ಸೊ ನಮ್ಮ ಹಸ್ಬೆಂಡು ಫ್ಲವರ್ ಡೆಕೋರೇಷನ್ ಕೂಡ ಮಾಡ್ತಾರೆ, ಆಫೀಸ್ಗೆ ಹೋಗ್ತಾರೆ. ಇದು ಸೈಡ್ ಪಾರ್ಟ್ ಆಗಿ ಇಟ್ಕೊಂಡಿದ್ದಾರೆ. ಯಾರ್ದನ ಕೇಳಿದ್ರೆ ಮಾತ್ರ ಮಾಡ್ಕೊಡ್ತೀವಿ, ಬಿಕಾಸ್ ನಮ್ಮ ಮಾವ ಎಲ್ಲ ಮಾಡ್ಕೊಡ್ತಾ ಇದ್ರು. ಬಳೆ ಕೂಡ ತೊಡ್ತಾರೆ ಇವರು, ಫ್ಲವರ್ ಡೆಕೋರೇಷನ್ ಕೂಡ ಮಾಡ್ತಾರೆ. ಆದ್ರೆ ಕೇಳ್ದವ್ರಿಗೆ ಮಾತ್ರ, ಇವಾಗ ನಮ್ಗೆ ಗೊತ್ತಿರೋರ್ಗೆಲ್ಲ ಮಾಡ್ತಾರೆ. ನಿಮ್ಗೆ ಆದ್ರೂ ಎನ್ಕ್ವೈರಿ ಇದ್ರೆ ಹೇಳಿ, ನಮ್ ಕೈಯಲ್ಲಿ ಆದ್ರೆ ಮಾಡ್ಕೊಡ್ತಾರೆ ಇವರು. ಸೊ ಸ್ವಲ್ಪ ದಿನಗಳನ್ನ ನೋಡ್ಕೊಂತಾರೆ, ಅವ್ರಿಗೆ ಆಫೀಸ್ ಇದ್ದಾಗ ಸ್ವಲ್ಪ ನೋಡ್ತಾರೆ, ಅದ್ ಬಿಟ್ರೆ ಶನಿವಾರ ಭಾನುವಾರ ಟೈಮಲ್ಲಿ ಆಲ್ಮೋಸ್ಟ್ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಹೇಳಿ, ಓಕೆನಾ. ಸೊ ಹಾಗೆ ನಾವು ಫ್ಲವರ್ ಡೆಕೋರೇಷನ್ ಮಾಡಕ್ಕೆ ಅಂತ ಬಂದ್ವಿ. ಇದೊಂಥರ ಕನ್ವೆನ್ಷನಲ್ ಹಾಲು. ಸೊ ಇಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಬಂದಿದೀವಿ. ಸೊ ಇದಾದ್ಮೇಲೆ ನಾನು ರಾ ವಿಡಿಯೋಗಳನ್ನೇ ಹಾಕ್ತೀನಿ. ಚೆನ್ನಾಗಿದೆ, ನೀವು ಹಾಗೆ ನೋಡಿ. ಇದೊಂದ್ ತೆಗಿಯಕ್ ಇವ್ರಿಬ್ರು ಎಷ್ಟು ಸಾಹಸ ಪಡ್ತವ್ರೆ ಅಂದ್ರೆ ಗಾಡಿ ಓನರ್ ಬರೋವರೆಗೂ ಇವ್ರಿಬ್ರು ತೆಗಿಯಲ್ಲ ಇವತ್ತು, ಅದ್ ಮಾತ್ರ ಪಕ್ಕ. ಎಲ್ಲೋ ಹೋದ ಅವನು? थोड़ा लाख हो गया थोड़ा गलती हो गई ओ मालिक ए थोड़ा गलती हो गया मालिक ಡೋರ್ ತೆಗೆಯಕ್ ಬರಲ್ಲ ಅಂದೆ ಟೆಸ್ಟ್ ಮಾಡ್ದೆ ಸುಮ್ಮನೆ ಓ ವಿಡಿಯೋ ಮಾಡ್ತಾವ್ರೆ. ಅವ್ನ್ ಇವಾಗ ನಾನು ಆನ್ ಮಾಡ್ಮೇಲೆ ಮಾಡೋನೆ. ಏಯ್ ಮಾಡ್ತೀನಿ ಕಣೋ, ನಾನು ಕೊಡಿಲಿ ಹೋಗ್ಲಿ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಬಟ್ ನನ್ನ ವಿಡಿಯೋ ಮಾಡೋರಿಲ್ಲ ಅಷ್ಟೇ. ನೀನ್ ಫುಲ್ ಝೂಮ್ ಆಗಿ ಹಾಕ್ತೀನಿ ಕಣೋ, ನಿಮ್ ಅತ್ತೆ ಮಗಳು ನೋಡ್ಲಿ. ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ತರ ಎಲ್ಲ ಫಸ್ಟು ಸ್ಪಾಂಜ್ನ ನೆನ್ಸ್ಬೇಕು. ಇವನ್ ಪಾಪ ಕೆಲಸ ಮಾಡ್ಕೊಡ್ತವನೆ, ಅವನು ಆ ಕಡೆ ಈ ಕಡೆ ಓಡಾಡೋದು ಅಷ್ಟೇ ಮಾಡ್ತವನೆ. ರಿಸಲ್ಟಲ್ಲಿ ಮದ್ವೆ ಮಾಡ್ತಿರೋದಲ್ವಾ, ಮಾವಿನ ಹೊಲ ಇದು, ತುಂಬಾ ಚೆನ್ನಾಗಿದೆ. ಮಾರ್ನಿಂಗ್ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹೇಳ್ಬೇಕಂದ್ರೆ. ಮದ್ವೆ ಆದ್ಮೇಲೆ ಈ ತರ ಔಟ್ ಸೈಡ್ ಇದ್ರೆ, ರೆಸಾರ್ಟ್ ಅಲ್ಲಿ ಏನಾರ ಮದ್ವೆ ಆದ್ರೆ ಮಾರ್ನಿಂಗ್ ಫೋಟೋಸ್ಗಳು ಚೆನ್ನಾಗಿ ತಗೊಬಹುದು. ಯಾವ ಊರ್ರಿ ಇದು? ಯಾವ ಊರಿದು?
ಇರಿ ಒಂದು ನಿಮಿಷ ಕೇಳಿಸಲ್ಲ. ಯಾವ ಊರು? ಹೊಸೂರು ಬೈರ್ಮಂಗ್ಲ ರೋಡ್. ಹೊಸೂರು ಬೈಮಂಗ್ಲ. ಚೆನ್ನಾಗಿದೆ, ಸಿಂಪಲ್ ಆಗಿದ್ರು ಚೆನ್ನಾಗಿದೆ. 2 ರೂಮ್ ಇದೆ, ಮತ್ತೆ ಇಲ್ಲಿ ಡೈನಿಂಗ್ ಹಾಲ್. ಶಶಿ ನೋಡಿದ್ರೆ ಇವಾಗ ಒಂದು ಡೈಲಾಗ್ ನೆನಪಾಗುತ್ತೆ ಅಲ್ವೇನ್ರಿ? ಯಾವ್ದು ಹೇಳ್ರಿ? ಸೂರ್ಯವಂಶ ಮೂವಿಲಿ ಇದೆಯಲ್ಲೋ, ಯಾವ್ದಾವ್ದು? ಕಿರಣ. ಸೂರ್ಯವಂಶ ಮೂವಿಲಿ ಓನರು ಕುತ್ಕೊಂಡ್ ಕೆಲಸ ಮಾಡ್ತಾರೆ, ನಾನು ಮಲ್ಕೊಂಡ್ ಕೆಲಸ ಮಾಡ್ತೀನಿ. ಏ ಅದೆಲ್ಲ ಕಣೋ, ಅವ್ರು ಹೇಳ್ತಾನಲ್ಲ, ಅದು ಟೀ ಪೌಡರು. ನಮಸ್ಕಾರ ಕಣ್ರಣ ಎಲ್ಲರಿಗೂ. ಇಲ್ಲಿ ನೋಡ್ರಿ ಏನ್ ಕೆಲಸ ಮಾಡ್ತಾ ಇದೀವಿ ಅಂತ. ಮಧ್ಯಾಹ್ನ ಊಟ ಕೊಡಿಸ್ತೀನಿ ಅಂತ ಕರ್ಕ ಬಂದ್ರು, ಊಟನೇ ಕೊಡ್ಸಿಲ್ಲ. ಅರೇ ಯಾರ್ ಮೋಟು ಪತ್ಲು, ನೀವೇನ್ ಮಾಡ್ತಾ ಇದ್ದೀರಾ? ನೋಡಿ ಅವ್ರಿಬ್ರಿಗೆ 3 ಹೊತ್ತು ಊಟ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಫೈನಲಿ ಇಷ್ಟು ಕವರ್ ಆಗಿದೆ. ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಇನ್ನು ನಮ್ಮ ಹಸ್ಬೆಂಡು ಬೊಕ್ಕೆನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ತರ ರೇ, ಎಲ್ಲಿ ಕಲ್ತಿದ್ದೀದಲ್ಲ ನೀವು? ಎಲ್ಲಿ ಕಲ್ತಿದ್ದು? ನಮ್ಮಪ್ಪ ಹೇಳ್ಕೊಟ್ಟಿದ್ದೆಲ್ಲ ಇದೆಲ್ಲ. ಅಪ್ಪ ಕಲ್ಸಿರೋ ವಿದ್ಯೆ. ಅಪ್ಪ ಕಲಿಸಿರೋ ವಿದ್ಯೆ. ಸ್ವಲ್ಪ ಅಷ್ಟು ಪರ್ಫೆಕ್ಟ್ ಇಲ್ಲದೆ ಹೋದ್ರು ಸ್ವಲ್ಪ ವಿದ್ಯೆ ಅದು. ನಾನ್ ಕ್ವಶನ್ ಕೇಳ್ತಿರೋದ್ ಕಣೋ, ಎಲ್ ಕಲ್ತ್ರಿ ಈ ವಿದ್ಯೆ ಅಂತ. ಇನ್ನ ಹಾ ಹೇಳ್ರಿ, ಮುಂದುವರ್ಸ್ರಿ. ನಮ್ಮಪ್ಪ ಕಲಿಸಿರೋ ವಿದ್ಯೆ ಇದು. ಅಲ್ಪ ಸ್ವಲ್ಪ ಅಷ್ಟು ಪರ್ಫೆಕ್ಟ್ ಇಲ್ಲ ಒಬ್ಬನೇ ಮೇಂಟೈನ್ ಮಾಡೋಕ್ಕೆ. ಹುಡುಗರನ್ನ ಹಾಕೊಂಡು ಮೇಂಟೈನ್ ಮಾಡಿದ್ರೆ ಒಳ್ಳೆ ಇದು ಬಿಸ್ನೆಸ್. ಚೆನ್ನಾಗಿ ಮಾಡಿದ್ದೀರಲ್ಲ, ಇದಕ್ಕಿಂತ ಇನ್ನೆಷ್ಟು ಚೆನ್ನಾಗಿ ಮಾಡ್ತಾರೆ. ಸಕ್ಕತ್ತಾಗಿದೆ. ನೀವು ಕಮೆಂಟ್ ಮಾಡಿ ಗೈಸ್, ಹೆಂಗಿದೆ ಅಂತ. ಹೌದಪ್ಪ. ಸೊ ಡೆಕೋರೇಷನ್ ಹೆಂಗ್ ಬಂದಿದೆ ಅಂತ ಇವನ್ನ ಕೇಳೋಣ. ಹೇಳು, ಹೆಂಗ್ ಬಂದಿದೆ? ನಿಜ ಸಕ್ಕತ್ತಾಗಿ ಬಂದಿದೆ ಡೆಕೋರೇಷನ್. ನಿಮ್ಗೂ ಇದೇ ತರ ಡೆಕೋರೇಟ್ ಮಾಡಬೇಕು, ಏನಾದ್ರು ಬರ್ಡೇ ಈವೆಂಟ್ ಎಲ್ಲ ಇದ್ರೆ ನಮ್ ನಾರಾಯಣ ಸ್ವಾಮಿ ಅಲಿಯಾಸ್ ನಾಣಿ ಅವ್ರನ್ನ ಕೇಳಿ, ಚೆನ್ನಾಗಿ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು. ನಿನ್ ಮದ್ವೆಗೆಲ್ಲ ಮಾಡಿಸ್ಕೊಡಿಲ್ಲ? ಮದ್ವೆ ಗ್ರ್ಯಾಂಡ್ ಆಗಾದ್ರೆ ಮಾಡಿಸ್ಕೊಡ್ತೀನಿ. ಲೋ ಬಜೆಟ್ ಅಲ್ಲಿ ಮಾಡ್ತಾರೆ, ಚೀಪ್ ಅಂಡ್ ಬೆಸ್ಟ್, ಸಖತ್ತಾಗಿರುತ್ತೆ, ಮಾಡಿಸಿ. ಸೊ ಹೇಳಿದ್ನಲ್ಲ, ನಿಮ್ಗೆ ಏನಾದರೂ ಫ್ಲವರ್ ಡೆಕೋರೇಷನ್ ಅಥವಾ ಬಲೂನ್ ಡೆಕೋರೇಷನ್ ಬೇಕಿದ್ರೆ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಮ್ಮಿ ರೇಟಲ್ಲಿ ಸಖತ್ತಾಗಿ ಮಾಡಿಕೊಡ್ತಾರೆ. ನೀವೇ ನೋಡ್ತಿದ್ದೀರಲ್ಲ ಹೇಗೆ ಆಗಿದೆ ಡೆಕೋರೇಷನ್ ಎಲ್ಲ ಅಂತ. ಓಕೆನಾ? ಇವ್ರ ನಂಬರ್ನ ನಾನು ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಪರ್ಸ್ನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಇನ್ಸ್ಟಾಗ್ರಾಮ್ ಐಡಿನೂ ಕೊಟ್ಟಿರ್ತೀನಿ, ಅಲ್ಲೂ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅವ್ರ ಇನ್ಸ್ಟಾಗ್ರಾಮ್ ಐಡಿನೂ ಕೊಟ್ಟಿರ್ತೀನಿ. ನೋಡಿ, ಈ ಥರ ನೇಮ್ ಬೋರ್ಡ್ ಕೂಡ ನಾವೇ ಮಾಡಿರೋದು. ಸೊ ಈ ಥರ ನೇಮ್ ಬೋರ್ಡ್ಗೆ ಈ ಥರ ಬೊಕ್ಕೆ ಇಟ್ಟಿದ್ದೀವಿ ಅಷ್ಟೇ. ಅವ್ರು ಸ್ವಲ್ಪ ಸಿಂಪಲಾಗಿ ಬೇಕು ಅಂದಿರೋದಕ್ಕೋಸ್ಕರ. ಇದು ರೆಸಲ್ಟ್ ಅಲ್ವಾ, ಈ ಕಡೆ ಒಂದು ಆ ಕಡೆ ಒಂದು ಒಂದೊಂದು ಬೊಕ್ಕೆ ಇಟ್ಟಿದ್ದೀವಿ. ಅನಿಸುತ್ತೆ. ಸೊ ಅಲ್ಲೆಲ್ಲ ಇನ್ನೂ ಕ್ಲೀನ್ ಮಾಡ್ತಿದ್ದಾರೆ. ದೂರದಿಂದ ಹಿಂಗೆ ಕಾಣಿಸ್ತಿದೆ, ಹತ್ರ ಹೋಗಿ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಸೊ ನೋಡಿ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಫೈನಲ್ ಟಚ್ ತೋರಿಸ್ತಾ ಇದ್ದೀನಿ. ಸೊ ಈಗ ಕಾಣಿಸ್ತಿದೆ.
ಎಲ್ಲ ಆಯ್ತು ಗೈಸ್. ಇವಾಗ ತಾನೇ ಹುಡುಗ ಹುಡುಗಿ ಇಬ್ರು ಬಂದ್ರು. ಸೊ ಚೌಟ್ರಿ ಅವ್ರು ಬಿಟ್ಕೊಟ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಿದ್ವಿ. ಬಟ್ ಈಗ ಮನೆಗೆ ಹೋಗ್ತಾ ಇಲ್ಲ, ಹೇಳ್ಬೇಕಂದ್ರೆ ಎಲ್ಲಿ ಹೋಗ್ತಿದ್ದೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಬಿಕಾಸ್ ಈ ವ್ಲಾಗ್ ತುಂಬ ಲಾಂಗ್ ಆಗಿದೆ, ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಮತ್ತು ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.